ಆನೇಕಲ್ನಲ್ಲಿ ಇಂದು ನಡೆದ ಟ್ರ್ಯಾಕ್ಟರ್ ಉತ್ಸವ ಕಾರ್ಯಕ್ರಮದಲ್ಲಿ ಮಂಡ್ಯ ಹೈದರ ಪಾಲಾದ ಬಹುಮಾನಗಳು. ಆನೇಕಲ್ ತಾಲೂಕಿನಲ್ಲಿ ತೆಲಗರಹಳ್ಳಿ ಗಣೇಶ್ ನೇತೃತ್ವದಲ್ಲಿ ಟೀಮ್ ಯೂತ್ ಫಾರ್ಮರ್ ವತಿಯಿಂದ ತಾಲೂಕು ಮಟ್ಟದ ಡ್ರಮ್ ರೇಸ್ ಕಾರ್ಯಕ್ರಮ ಹಾಗೂ ಕೃಷಿ ಮೇಳ ಆಯೋಜನೆ. ಇನ್ನು ಟ್ರ್ಯಾಕ್ಟರ್ ಡ್ರಮ್ ರೇಸ್ ಅನ್ನೋದು ಗ್ರಾಮೀಣ ಕ್ರೀಡೆ. ಅದರಲ್ಲೂ ರೈತರು ದಿನನಿತ್ಯ ಜೀವನದಲ್ಲಿ ಮಾಡುವ ಕೆಲಸಗಳ ಆಧಾರದಲ್ಲೇ ಈ ಕಾರ್ಯಕ್ರಮ ಆಯೋಜನೆ. ರಾಜ್ಯದ ಮೂಲೆ ಮೂಲೆಗಳಿಂದ ಟ್ರ್ಯಾಕ್ಟರ್ ಚಾಲಕರು ಭಾಗಿ. ಬೆಂಗಳೂರು ಭಾಗದಲ್ಲಿ ಇದು ಮೊಟ್ಟ ಮೊದಲ ಬಾರಿಗೆ ಆಯೋಜನೆ ಎಂದು ಹರ್ಷ ವ್ಯಕ್ತಪಡಿಸಿದ್ರು. ಕಾರ್ಯಕ್ರಮದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಚಾಲಕರು ಭಾಗಿಯಾಗಿ ಅದರಲ್ಲಿ 3 ಜನರಿಗೆ ಬಹುಮಾನ ಸಿಕ್ಕಿತು. ಭಾಗವಹಿಸಿದ ಎಲ್ಲರಿಗೂ ಪ್ರಶಂಸಾ ಪತ್ರ ನೀಡಿ ಗೌರವಿಸಲಾಯಿತು. ಮೊದಲನೇ ಬಹುಮಾನ ಎಸ್ಎಂ ಪ್ರಾಪರ್ಟೀಸ್ 35,000 ನೀಡಿದ್ರು. ಎರಡನೆಯ ಬಹುಮಾನ ಎಸ್ಕೆ ಗೌರೀಶ್ ರವರು ನೀಡಿದ್ರು. ಮೂರನೇ ಬಹುಮಾನ 15,000 ಯುರೋಕಿಡ್ಸ್ ಮಾಲೀಕರಾದ ಸುರೇಶ್ ಬಾಬು ನೀಡಿದ್ರು. ಇನ್ನು ಕಾರ್ಯಕ್ರಮಕ್ಕೆ ಸ್ಥಳೀಯ ಮುಖಂಡರು, ರೈತರು, ಚಾಲಕರು ಭಾಗವಹಿಸಿದ್ರು. ನಮ್ಮ ಭಾಗದ ರೈತ ಯುವಕರ ಚಾಣಕ್ಷತನ, ಧೈರ್ಯ ಮತ್ತು ಕೌಶಲ್ಯವನ್ನು ಜಗತ್ತಿಗೆ ಸಾರಲು ಯೂತ್ ಫಾರ್ಮರ್ ತಂಡವು ಸಜ್ಜಾಗಿದ್ದು, ಕೃಷಿಯಲ್ಲಿ ಆಧುನಿಕತೆ ಮತ್ತು ಕ್ರೀಡೆಯಲ್ಲಿ ಸಾಹಸವನ್ನು ಅದ್ಭುತ ಅದ್ಭುತ ಪ್ರದರ್ಶನ ನೀಡ್ತಾ ಇದ್ದಾರೆ. ಹೊರಗಡೆ ದಯವಿಟ್ಟು ಯಾರು ಬರಬೇಡಿ, ಧೂಳು ತುಂಬಾ ಬರುತ್ತೆ, ಅದರಿಂದ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ಟೈಮ್ ನೋಡ್ಕೊಡಪ್ಪ, ಟೈಮು. ಇದು ಟ್ರಯಲ್ ಮಾತ್ರ. ಇದು ಟ್ರಯಲ್, ಕೊನೆ ಟ್ರಯಲ್ ಇದು. ಈ ಒಂದು ಕೊನೆಯ ಟ್ರಯಲ್ ಇದು. ನಂತರ ಸ್ಪರ್ಧೆ ಪ್ರಾರಂಭವಾಗುತ್ತದೆ. ಸಮಯ ಹೇಳ್ಬಿಡ್ರಪ್ಪ. ಚಪ್ಪಾಳೆಗಳೊಂದಿಗೆ ಟ್ರ್ಯಾಕ್ಟರ್ ಚಲಾಯಿಸುತ್ತಿರುವಂತ ಯುವಕರನ್ನ ಪ್ರೋತ್ಸಾಹಿಸಬೇಕು. ರೈತರು ಈ ದೇಶದ ಬೆನ್ನೆಲುಬು. ಟ್ರ್ಯಾಕ್ಟರ್ ಚಲಾಯಿಸೋದೇನು ಸಾಮಾನ್ಯದ ವಿಷಯ ಅಲ್ಲ. ದಯವಿಟ್ಟು ಚಪ್ಪಾಳೆಗಳನ್ನ ನೀಡಿ. ಇದು ಕೊನೆ ಟ್ರಯಲ್ ಅಷ್ಟೇ. ಇಲ್ಲ ದಯವಿಟ್ಟು ಟ್ರ್ಯಾಕ್ಟರ್ ಚಲಾಯಿಸುತ್ತಿರುವಂತ ರೈತ ನಾಯಕನಿಗೆ ಒಂದು ಜೋರಾದ ಚಪ್ಪಾಳೆ ಕೊಡಿ. ಚಪ್ಪಾಳೆಗಳು ಹೊಡೆಯೋದ್ರ ಮುಖಾಂತರ ಅವ್ರನ್ನ ಪ್ರೋತ್ಸಾಹಿಸಬೇಕು. ನಿಮ್ ಚಪ್ಪಾಳೆನೇ ಅವ್ರಿಗೆ ಒಂದು ಖುಷಿ ಕೊಡ್ತೈತೆ. ಇದು ಸ್ಪರ್ಧೆ ಟ್ರಯಲ್ ಇದು. ನಮಸ್ಕಾರ. ಈ ದಿನ ನಮ್ಮ ಆನೇಕಲ್ ಭಾಗದಲ್ಲಿ, ಆನೇಕಲ್ ಏನು ನಮ್ಮ ಚಿಕ್ಕೆರೆ ಮೈದಾನದಲ್ಲಿ ನಮ್ಮ ವಿಶೇಷವಾಗಿ ವಿಭಿನ್ನವಾಗಿ ಒಂದು ಟ್ರ್ಯಾಕ್ಟರ್ ಉತ್ಸವನ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಕ್ಕಂಥ ಟೀಮ್ ಯೂತ್ ಫಾರ್ಮರ್ ಮತ್ತು ಅವರ ಜೊತೆಯಲ್ಲಿ ಬೆನ್ನೆಲುಬಾಗಿ ನಿಂತ್ಕೊಂಡು ಅವರಿಗೆ ಯೂತ್ಸ್ಗೆ ಯಾವ ಥರ ಕಾರ್ಯಕ್ರಮ ಮಾಡಬೇಕು ಅನ್ನೋದನ್ನ ಜೊತೆಯಲ್ಲಿ ನಿಂತ್ಕೊಂಡು ಮಾಡಿಸುವಂಥ ನಮ್ಮ ಆತ್ಮೀಯ ನನ್ನ ಗೆಳೆಯ, ನನ್ನ ಸ್ನೇಹಿತ, ನನ್ನ ಒಡನಾಡಿಯಾದಂಥ ತೆಲಗರಹಳ್ಳಿ ಗಣೇಶ್ ಅವರು ಮತ್ತು ಅವರೆಲ್ಲ ತಂಡದವರು ಸೇರಿಕೊಂಡು ಭಾಳ ವಿಶೇಷವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಟ್ರ್ಯಾಕ್ಟರ್ ಉತ್ಸವ ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಆಗುತ್ತೆ.
ಯಾಕೆ ಟ್ಯಾಕ್ಟ್ರ್ ಉತ್ಸವ ಮಾಡಬೇಕಂದ್ರೆ ಅನೇಕ ರೈತರು ಕೃಷಿ ಭೂಮಿಯಲ್ಲಿ ತೊಡಸ್ಕೊಂಡು ಟ್ಯಾಕ್ಟ್ರಿನಲ್ಲಿ ಉಳುಮೆ ಮಾಡಿಕೊಂಡು ಇರ್ತಾರೆ. ಅಂಥವ್ರನ್ನ ಗುರುತಿಸಿ ಅವ್ರಿಗೆ ಒಂದು ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ, ತೃತೀಯ ಬಹುಮಾನ ಮತ್ತು ಆಕರ್ಷಕ ಟ್ರೋಫಿಗಳ ಜೊತೆ ಕೊಡುವಂಥ ಒಂದು ಪ್ರೋತ್ಸಾಹ ಏನು ರೈತರಿಗೆ ಒಳ್ಳೆಯದಾಗಲಿ. ಬೇರೆ ಬೇರೆ ಆಟ ಇರ್ತದೆ, ಕಬಡ್ಡಿ ಇರ್ತದೆ, ಕ್ರಿಕೆಟ್ ಇರ್ತದೆ, ಖೋಖೋ ಇರ್ತದೆ, ಅನೇಕ ಪಂದ್ಯಾವಳಿಗಳಿರ್ತದೆ. ಇದೊಂದು ವಿಶೇಷವಾದ ಕಾರ್ಯಕ್ರಮವನ್ನು ಪ್ರಥಮ ಬಾರಿಗೆ ನಮ್ಮ ಆನೇಕಲ್ ತಾಲೂಕು ಇತಿಹಾಸದಲ್ಲಿ ಇದೇ ನಾನು ಈ ಒಂದು ಕಾರ್ಯಕ್ರಮವನ್ನು ಇವಾಗ ನೋಡ್ತಾ ಇರೋದು. ಈ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ಮಾಡ್ತಕ್ಕಂಥ ನಮ್ಮ ಯೂತ್ ಫಾರ್ಮರ್ ಹುಡುಗರು ಏನಿದ್ದಾರೋ ಅವರೆಲ್ಲ ಒಗ್ಗಟ್ಟು ಸುಮಾರು 1 ತಿಂಗಳಿಂದನೂ ಸಹ ಕೆಲಸ ಕಷ್ಟಪಟ್ಟು ಮಾಡಿದ್ದಾರೆ. ಇಲ್ಲಿ ಅನೇಕ ರೈತರು ಬಂದಿದ್ದಾರೆ. ಆ ರೈತರಿಗೆ ಇದ್ರ ಜೊತೆಯಲ್ಲಿ ಅವ್ರಿಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ಒಂದಷ್ಟು ರೈತರಿಗೆ ಒಳ್ಳೊಳ್ಳೆ ಕೃಷಿ ಮೇಳ ಜೊತೆಗೆ ಇಲ್ಲಿ ಬಂದಿರತಕ್ಕಂಥ ಅನೇಕ ಜನರಿಗೆ ಒಂದು ರಕ್ತ ಕೊಡುವಂಥ ಕಾರ್ಯಕ್ರಮ ಆಗಿರ್ಬೋದು, ಇನ್ನೊಬ್ಬರಿಗೆ ಅದು ಸಹಾಯ ಆಗುವಂಥ ಕಾರ್ಯಕ್ರಮ, ಇಂಥ ಹಲವಾರು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಯೂತ್ ಫಾರ್ಮರ್ ನಿಜವಾಗ್ಲೂ ಭಾಳ ಒಳ್ಳೆಯ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು ಬರಬೇಕಾಗಿತ್ತು, ಅವರು ಆನೇಕಲ್ಲಲ್ಲಿಲ್ಲ, ಕಾರಣಾಂತರದಿಂದ ಅವ್ರು ಬರಲಿಕ್ಕಾಗಿಲ್ಲ. ಈಗ ಇಂಥ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಉದ್ಘಾಟನೆ ಮಾಡಿಸಿದಂಥ ನನ್ನ ಎಲ್ಲ ಯೂತ್ ಫಾರ್ಮರ್ಸು ಮತ್ತು ಎಲ್ಲ ಇಲ್ಲಿ ಬಂದಿರತಕ್ಕಂಥ ರೈತರಿಗೆ ಒಳ್ಳೆಯದಾಗಲಿ, ಶುಭ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದು ಇವತ್ತು 1 ವರ್ಷಕ್ಕೆ ನಿಲ್ಲಬಾರ್ದು. ನಾನು ಹೇಳಿದ್ದೀನಿ ನಮ್ಮ ಹುಡುಗರಿಗೆ, ಪ್ರತಿ ವರ್ಷ ಮಾಡ್ರಪ್ಪ, ನಮ್ಮ ಬೆಂಬಲ ನಮ್ಮ ಸಹಕಾರ ಯಾವಾಗಲೂ ಇರ್ತದೆ. ಯಾಕಂತ ಹೇಳಿದ್ರೆ ಎಲ್ಲರನ್ನೂ ಗುರುತಿಸ್ಬೇಕು. ಒಂದೊಂದು ವಿಭಿನ್ನ ರೀತಿಯಲ್ಲಿ ಇರ್ತಾರೆ. ಇಂಥವ್ರನ್ನ ಗುರುತಿಸಿ ಅವ್ರಿಗೆ ಒಂದು ಒಳ್ಳೆಯ ಪ್ರೋತ್ಸಾಹ ಮಾಡಿದ್ದಾದರೆ ಎಲ್ಲ ಒಂದು ಕಡೆ ರೈತರಿಗೆ ಒಳ್ಳೆಯದಾಗುವಂಥ ಒಂದು ನಿಟ್ಟಿನಲ್ಲಿ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಬಂದಂಥ ಎಲ್ಲ ಮಹನೀಯರಿಗೆ ಮತ್ತು ಎಲ್ಲ ಮಾತೆಯರಿಗೆ ಅನೇಕ ಸ್ಕೂಲಿಂದ ವಿಧಾತ ಸ್ಕೂಲಿಂದನೂ ಬಂದಿದ್ದಾರೆ. ಅನೇಕ ನಮ್ಮ ಬೆಂಗಳೂರು ದಕ್ಷಿಣ ಆನೇಕಲ್ ಭಾಗ ಎಲ್ಲ ಹೋಬಳಿ ಮಟ್ಟದಲ್ಲಿ ಬಂದಿದ್ದಾರೆ. ಇಂತಹ ಕಾರ್ಯಕ್ರಮ ನಡೀಲಿ ಅಂತ ನಾನು ಶುಭ ಹಾರೈಸ್ತೀನಿ. ಧನ್ಯವಾದಗಳು. ಯಾಕಂದ್ರೆ ಒಂದು ಕಾರ್ಯಕ್ರಮ ಮಾಡೋದು ಅಷ್ಟು ಈಸಿ ಅಲ್ಲ. ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಬಹಳ ಕಷ್ಟ ಇದೆ. ಇಂತಹ ನಿಟ್ಟಿನಲ್ಲಿ ನಮ್ಮ ಯೂತ್ಸು ಅವ್ರ ಜೊತೆಯಲ್ಲಿ ನನ್ನ ಸ್ನೇಹಿತ ಗಣೇಶ್ ಅವರು ಸೇರ್ಕೊಂಡು ಒಂದು ಒಳ್ಳೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರೋದು ನಿಜವಾಗ್ಲೂ ನಮ್ಮೆಲ್ರಿಗೂ ಒಂದು ಒಳ್ಳೆ ವಿಶೇಷ ಅಂತ ನಾನು ಭಾವಿಸ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಆನೇಕಲ್ ಕ್ಷೇತ್ರದ ಜನಪ್ರಿಯ ಶಾಸಕರು ಬರಬೇಕಾಗಿತ್ತು. ಆದರೆ ಅವ್ರ ಕಾರಣಾಂತರದಿಂದ ನಮ್ಮ ತಾಲೂಕಲ್ಲಿಲ್ಲ, ಬೇರೆ ಹೊರಗಡೆ ಹೋಗಿರೋದ್ರಿಂದ ಅವರು ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಯಾಕಂದ್ರೆ ಅವರು ಉದ್ಘಾಟನೆ ಮಾಡಬೇಕಾಗಿತ್ತು. ನಮ್ಮ ಯೂತ್ಸ್ ಎಲ್ಲರೂ ಬಂದು ಅವ್ರಿಗೆ ಒಂದು ಇನ್ವೈಟ್ ಮಾಡಿದ್ರು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಬಹಳ ವಿಶೇಷವಾದ ಕಾರ್ಯಕ್ರಮಕ್ಕೆ ಇಲ್ಲಿ ನಮ್ಮ ಲೈಫ್ ಕೇರ್ ಸ್ವಯಂ ಪ್ರೇರಿತ ರಕ್ತಾದಿನಿ ಇದನ್ನು ಕೂಡ ಸಹ ಮಾಡಿದ್ದಾರೆ. ಇನ್ನು ಅನೇಕ ನಮ್ಮ ವಿಧಾತ ಸ್ಕೂಲಿಂದಲೂ ಸಹ ಮಕ್ಕಳು ಒಂದು ಒಳ್ಳೆ ಪ್ರದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ. ಎಲ್ಲ ಕಾರ್ಯಕ್ರಮಗಳಿಗೆ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಈ ಏನಿದೆ ಈ ಟ್ರ್ಯಾಕ್ಟರ್ ಡ್ರಮ್ ಸವಾರಿ ರೈಸ್ ಏನಿದೆ ನಿಮ್ಮೆಲ್ರಿಗೂ ಶುಭ ಆಗಲಿ. 3 ಬಹುಮಾನಗಳಿದ್ದಾರೆ. ನಿಜವಾಗ್ಲೂ ನಾನು ಈಗಾಗಲೇ ನೋಡಿದೆ, ಬಹಳ ಚೆನ್ನಾಗಿ ಪ್ರದರ್ಶನ ಮಾಡಿದ್ದೀರಾ. ಆದರೆ ಯಾರಿಗೇ ಗೆದ್ರೂ ಗೆಲ್ದಿರೋರು ಕೂಡ ಗೆದ್ದಂಗೆ ಅಂತ ಹೇಳಿ ಅವ್ರಿಗೆ ನೀವೆಲ್ಲ ಪ್ರೋತ್ಸಾಹ ನೀಡಬೇಕು. ಇಂತಹ ಕಾರ್ಯಕ್ರಮ ಪ್ರತಿ ವರ್ಷ ನಡೀಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಯೂತ್ಸ್ಗೆ, ನಮ್ಮ ಯೂತ್ ಫಾರ್ಮರ್ ಅವ್ರು ಏನಿದ್ದಾರೆ ನಿಜವಾಗ್ಲೂ ಶಿರ್ಸಾವಹಿಸಿ ಕೆಲಸ ಮಾಡಿದ್ದಾರೆ. ಅವ್ರಿಗೆ ನಾನು ಸದಾ ಅವ್ರ ಜೊತೆಯಲ್ಲಿ ಇರ್ತೀನಿ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನೇ ಕೆಲಸ ಮಾಡಿದ್ರು ಅವ್ರಿಗೆ ನನ್ನ ಸಹಕಾರ ಮತ್ತು ನನ್ನ ಬೆಂಬಲ, ನಮ್ಮ 9 ಪಿಲ್ಲರ್ಸ್ ಬೆಂಬಲ ಅವ್ರಿಗೆ ಸದಾ ಇರ್ತದಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಟ್ರ್ಯಾಕ್ಟರ್ ಉತ್ಸವ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ನನ್ನ ಗೌರವಾನ್ವಿತ ಮುಖಂಡರುಗಳು, ಮಾತೆಯರು ಮತ್ತೆ ಯೂತ್ಸು ಎಲ್ರಿಗೂ ನಿಮ್ಗೆ ವಂದಿಸಿ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಉತ್ಸವ ಯಾರೂ ಮಾಡಿಲ್ಲ, ಯಾವ ಕಂಪ್ನಿಯವರು ಮಾಡಿಲ್ಲ, ಯಾರೂ ಮಾಡಿಲ್ಲ. ಆಮೇಲೆ ಇದು ಮಾಡ್ತಾ ಇರೋರು ಯಾರು ಅಂದರೆ ಇಂಜಿನಿಯರ್ ಸ್ಟೂಡೆಂಟ್ಸ್. ಅದು ಭಾಳ ವಿಶೇಷ. ಯಾಕಂದರೆ ವಿದ್ಯಾಭ್ಯಾಸ ಮಾಡೋಂಥ ಸಂದರ್ಭದಲ್ಲೇ ಅವ್ರು ಏನು ಮಾಡ್ತಾ ಇದ್ದಾರೆ ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಿದ್ದಂತೆ ಇವತ್ತು ಒಂದು ಇಲ್ಲಿ ಮಾಡಿ ಯಾವುದೊಂದು ಗಮನ ಸೆಳೀಬೇಕು ಅಂತ ಇಲ್ಲಿ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಗಮನ ಸೆಳೆದಿದ್ದಾರೆ. ನಮಗೂ ಭಾಳ ಸಂತೋಷ ಆಯಿತು. ಯಾಕಂದರೆ ನಾವು ವಿಭಿನ್ನವಾದ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ.
ಆದರೆ ಇದು ನಮ್ಮ ನೇರವಾಗಿ ರೈತರಿಗೆ ಸಂಬಂಧಪಟ್ಟದ ಒಂದು ಕಾರ್ಯಕ್ರಮ. ನಿಜವಾಗ್ಲೂ ಕೂಡ ರೈತ ಉತ್ಸವ ಅಂದರೂ ಕೂಡ ತಪ್ಪಾಗಲ್ಲ. ಯಾಕಂದರೆ ನಮ್ಮ ಎಲ್ಲ ಟ್ಯಾಕ್ಟ್ರಿ ಮಾಲೀಕರು, ಟ್ಯಾಕ್ಟ್ರಿ ಚಾಲಕರು ಭಾಳಷ್ಟು ಜನ ಇದ್ದಾರೆ. ಅವ್ರಿಗೆಲ್ಲ ಏನೋ ಒಂದು ಉತ್ತೇಜನ ನೀಡೋವಂಥ ಒಂದು ಕಾರ್ಯಕ್ರಮ ಇದು. ಇಲ್ಲಿ ಅವ್ರನ್ನೆಲ್ಲ ಕರ್ಕೊಂಬಂದು ಎಲ್ಲ ಈ ಬೇಸಿಗೆಯಲ್ಲಿ ಪಾಪ ದುಡ್ದು ಬೆಂಡಾಗಿರ್ತಾರೆ ಟ್ಯಾಕ್ಟ್ರ್ ಡ್ರೈವರ್ಗಳು ಮತ್ತು ಮಾಲೀಕರು ಎಲ್ಲ ಬಿಸಿಲಲ್ಲೇ ಪಾಪ ಕೆಲಸ ಮಾಡೋದು ಅವರು. ಅಂತ ಇದರಲ್ಲಿ ಒಂದಿನ ಅವ್ರಿಗೇನೋ ಒಂದು ಉತ್ಸಾಹ, ಏನೋ ಒಂದು ಉತ್ತೇಜನ ನೀಡುವಂಥ ಒಂದು ಕಾರ್ಯಕ್ರಮ ಮಾಡಿರೋದಕ್ಕೆ ನಿಜವಾಗ್ಲೂ ಕೂಡ ನಾನು ಈ ಒಂದು ಯೂತ್ಸ್ಗೆ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋಕ್ಕೆ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ ಯೂತ್ಸು. ನನ್ನ ಜೊತೆ ಒಂದಷ್ಟು ಹಂಚ್ಕೊಂಡ್ರು. ನಾನು ನಿಜವಾಗ್ಲೂ ಹೇಳಿದೆ, ಅದಕ್ಕೆ ಭಾಳ ಒಳ್ಳೆ ರೀತಿಯಲ್ಲಿ ನಾವು ಕೂಡ ನಿಮಗೆ ಸಹಕಾರವನ್ನು ನೀಡ್ತೇವೆ ಮಾಡಿ. ಯಾಕಂದರೆ ಒಂದು ವಿಭಿನ್ನವಾದ ಕಾರ್ಯಕ್ರಮಗಳು ಮಾಡಬೇಕಾದ್ರೆ ಉತ್ತೇಜನ ನೀಡೋದರಲ್ಲಿ ತಪ್ಪೇನಿಲ್ಲ. ಮತ್ತು ಯೂತ್ಸು ಈ ಒಂದು ಇದಕ್ಕೆ ಬಂದರೆ ಮುಂದಿನ ದಿನಗಳಲ್ಲಿ ಒಂದು ನಾಯಕತ್ವ ಗುಣಗಳು ಯೂತ್ಸಲ್ಲೇ ಉಟ್ಕೊಳ್ಬೇಕು, ಆಮೇಲೆ ಯೂತ್ಸ್ ಈಚೆ ಬರಬೇಕು ಅನ್ನೋದೇ ನಮ್ಮೆಲ್ಲರ ಆಶಯ. ನಾನಂತೂ ಯಾರೇ ಯುವಕರು ಅವರು ಅದು ಉತ್ಸಾಹಿಗಳಾಗಿ ಬಂದಾಗ ನನ್ನ ಮುಂದಿನಿಂದ ಕೂಡ ನಾನು ಅವ್ರ ಜೊತೆ ನಿಂತಿದ್ದೇನೆ, ಅವ್ರ ಜೊತೆ ಬೆಳ್ಕೊಂಡು ಬಂದಿದ್ದೇನೆ ನಾನು ಕೂಡ. ಯಾಕಂದರೆ ಆ ಯೂತ್ಸ್ ಇರಬೇಕು, ಯುವಶಕ್ತಿನೇ ನಮ್ಮ ದೇಶದ ಶಕ್ತಿ. ಹಾಗಾಗಿ ಮತ್ತೆ ನಾನು ಹೆಚ್ಚಿಗೆ ಮಾತಾಡಿದೆ. ಈ ಒಂದು ಕಾರ್ಯಕ್ರಮ ಆಯೋಜಕರಿಗೆ ಮತ್ತೊಮ್ಮೆ ಎಲ್ಲ ನಮ್ಮ ಆಯೋಜಕರಿಗೆ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಜವಾನ್ ಜೈ ಕಿಸಾನ್. ಇವತ್ತು ಆನೇಕಲ್ಲು ಸಿಕ್ಕರೆ ನಮ್ಮ ಯೂತ್ ಫಾರ್ಮರ್ ತಂಡದ ವತಿಯಿಂದ ಮತ್ತು ನಮ್ಮ ಸ್ನೇಹಿತರಾದಂಥ ಗಣೇಶ್ ಅವರ ನೇತೃತ್ವದಲ್ಲಿ ರೈತರು ಬಳಕೆ ಮಾಡುವಂಥ ಕಾರ್ಯಕ್ರಮವನ್ನು ಏನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಕೂತು ವೀಕ್ಷಣೆ ಮಾಡಿದ್ವಿ. ಭಾಳ ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಅಂತ ನನಗನ್ನಿಸ್ತಾ ಇದೆ. ಯಾಕೆ ಅಂತಂದರೆ ಹಿಂದೆ ನಾವು ಸ್ಪೋರ್ಟ್ಸ್ನಲ್ಲಿ ಓಟ ಸ್ಪರ್ಧೆ, ಕ್ರಿಕೆಟು, ಕಬಡ್ಡಿ, ಖೋಖೋ ಈ ಥರ ಒಂದು ಸ್ಪೋರ್ಟ್ಸ್ ಕಾರ್ಯಕ್ರಮಗಳನ್ನು ನಾವು ನೋಡಿರ್ತೀವಿ. ಆದರೆ ಮೊದಲನೇದಾಗಿ ಒಂದು ಐತಿಹಾಸಿಕ ಒಂದು ಕಾರ್ಯಕ್ರಮವನ್ನು ನಡೆಸಿಲ್ಲ. ಒಂದು ರೈತರ ಮಕ್ಕಳ ಅವರ ಒಂದು ಟ್ಯಾಲೆಂಟನ್ನು ಪರೀಕ್ಷೆ ಮಾಡುವಂಥ ಕಾರ್ಯಕ್ರಮ ಇದು ಅಂತ ಹೇಳಿದರೆ ತಪ್ಪಾಗಲ್ಲ. ರೈತರ ಮಕ್ಕಳಿಗೂ ಕೂಡ ಒಂದು ಬೆಲೆ ಬರಬೇಕು, ರೈತರಿಗೂ ಮತ್ತು ರೈತರ ಮಕ್ಕಳಿಗೂ ಕೂಡ ಗೌರವ ಸಿಗಬೇಕು. ಅವರು ಕೂಡ ಎಲ್ಲರ ಮಧ್ಯೆ ಭಾಗವಹಿಸಿ ಅವರು ಕೂಡ ಅವರ ಒಂದು ಟ್ಯಾಲೆಂಟನ್ನು ಏನು ಪರೀಕ್ಷೆ ಮಾಡುವಂಥ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮ ಭಾಳ ಅದ್ಭುತವಾಗಿ ಮೂಡಿಬಂದಿದೆ. ಮತ್ತು ಈ ಕಾರ್ಯಕ್ರಮದಲ್ಲಿ, ಈ ಒಂದು ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ. ಉದಾಹರಣೆಗೆ ನಮ್ಮ ಉತ್ತರ ಕರ್ನಾಟಕ ಬಿಜಾಪುರ, ಹಾಸನ, ಮೈಸೂರು ಈ ಒಂದು ಜಿಲ್ಲೆಗಳಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ, ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಅಂತಂದರೆ ನಿಜಕ್ಕೂ ಇದು ಸಂತೋಷ. ಮತ್ತು ಈ ಒಂದು ಮೊದಲನೇ ಪ್ರಯತ್ನ ನಮ್ಮ ಸ್ನೇಹಿತರು ಗಣೇಶ್ ಅವರು ಏನು ಮಾಡಿದ್ದಾರೆ, ಇದು ಇನ್ನಷ್ಟು ರಾಜ್ಯದ ಉದ್ದಗಲಕ್ಕೂ ದೇಶದ ಉದ್ದಗಲಕ್ಕೂ ಬೆಳೀಲಿ. ಈ ಒಂದು ಕಾರ್ಯಕ್ರಮ ಹೆಚ್ಚು ಆಗಲಿ. ಈ ಒಂದು ಕಾರ್ಯಕ್ರಮದಲ್ಲಿ ಯಾರು ವಿಜೇತರಾಗ್ತಾರೆ ಅವರಿಗೆ ಮಣ್ಣಿನ ಮಗ ಅನ್ನುವಂಥ ಒಂದು ಬಿರುದು ಕೂಡ ಕೊಡ್ತಾ ಇದ್ದಾರೆ. ಜೊತೆಗೆ ಮೊದಲನೇ ಬಹುಮಾನ 35,000, ಎರಡನೇ ಬಹುಮಾನ 25,000, ಮೂರನೇ ಬಹುಮಾನ 15,000. ಇದು ದುಡ್ಡು ಮುಖ್ಯ ಆಗಲ್ಲ, ಅವರ ಒಂದು ಟ್ಯಾಲೆಂಟ್ ಇದೆಯಲ್ಲ ಅದು ಮುಖ್ಯ ಆಗುತ್ತೆ. ಇದರಲ್ಲಿ ಯಾರು ಗೆಲ್ಲರೋ ಅವರಿಗೆ ಒಂದು ಕೀರ್ತಿ, ಒಂದು ಯಶಸ್ಸು ಸಿಗಲಿ. ಈ ಒಂದು ಕಾರ್ಯಕ್ರಮ ಇನ್ನಷ್ಟು ಹೆಚ್ಚಾಗಿ ಆಗಲಿ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಕಾರ್ಯಕ್ರಮ ಯಾಕಂದ್ರೆ ಒಂದು ರೈತರ ಮಕ್ಕಳನ್ನ ಒಂದು ಗುರ್ತಿಸ್ಬೇಕಂತ ಹೇಳಿ, ಯಾಕಂದ್ರೆ ಮಾಡೋದಕ್ಕೆ ನಮ್ಮ ಗಣೇಶ್ ಅವರು ಇದು ಹೆಚ್ಚು ಕಾರ್ಯಕ್ರಮ. ಯಾಕಂದ್ರೆ ಎಲ್ಲ ಜಿಲ್ಲೆ, ಕರ್ನಾಟಕದ ಎಲ್ಲ ಜಿಲ್ಲೆಯವರನ್ನು ಕರೆಸೋರಂದ್ರೆ ಇದು ಭಾಳ ಸಂತೋಷದ ವಿಷಯ. ಇದೇ ಕಾರ್ಯಕ್ರಮ ಇನ್ನೂ ಯಶಸ್ಸು ಮಾಡಿ ಇವ್ರು ಇನ್ನೂ ಚಂದ ಮುಂದುವರಿಸಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಪ್ರಥಮ ಬಾರಿಗೆ ಆನೇಕಲ್ನಲ್ಲಿ ಯೂತ್ ಫಾರ್ಮರ್ಸ್ ಅಸೋಸಿಯೇಷನ್ ವತಿಯಿಂದ ಆಯೋಜಿಸಿದ್ದ ಈ ಒಂದು ರಾಜ್ಯ ಮಟ್ಟದ ಟ್ರ್ಯಾಕ್ಟರ್ ಒಂದು ರೇಸ್ ಉತ್ಸವದಲ್ಲಿ ಅನೇಕ ಟ್ರ್ಯಾಕ್ಟರ್ಗಳು 35ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳು ಭಾಗವಹಿಸಿದವು. ಈ ಸಂದರ್ಭದಲ್ಲಿ ಕೇರ್ಪೇಟೆಯ 3 ಪ್ರಥಮ ಹಾಗೂ ದ್ವಿತೀಯ ತೃತೀಯ ಬಹುಮಾನಗಳನ್ನು ಪಡೆದಿದ್ದಾರೆ. ಪ್ರಥಮ ಬಹುಮಾನ 35,000, ದ್ವಿತೀಯ ಬಹುಮಾನ 25,000, ತೃತೀಯ ಬಹುಮಾನ 15,000ಗಳನ್ನು ಪಡೆದು ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. ಇದು ಗ್ರಾಮೀಣ ಪ್ರದೇಶದಲ್ಲಿ ರೈತರಿಗೆ ಒಂದು
ಒಂದು ಉತ್ತಮವಾದ ಒಂದು ಕಾರ್ಯಕ್ರಮ ಅಂದರೆ ತಪ್ಪಾಗಲ್ಲ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಈ ನಗರೀಕರಣದಿಂದಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಇವೆಲ್ಲ ಮಾಯವಾಗ್ತವೆ. ಇಂಥ ಸಂದರ್ಭದಲ್ಲಿ ಆನೇಕಲ್ನ ರಾಗಿ ಕಣಜದಲ್ಲಿ ನಡೆಯುತ್ತಿರುವ ಈ ಒಂದು ಟ್ರ್ಯಾಕ್ಟರ್ ಉತ್ಸವ ಭಾಳ ಯಶಸ್ವಿಯಾಗಿ ನಡೆದಿದೆ. ಈ ಒಂದು ಕಾರ್ಯಕ್ರಮದ ಎಲ್ಲ ಸಹಕಾರ ನೀಡಿದಂಥ ನಮ್ಮ ಯೂತ್ ಫಾರ್ಮರ್ಸ್ ಅಸೋಸಿಯೇಷನ್ ಇರ್ಬೋದು ಹಾಗೂ ಗಣೇಶ್ ಮತ್ತು ಅವರ ತಂಡದ ಎಲ್ಲ ಸದಸ್ಯರು ಸಹ ಬಹಳ ಯಶಸ್ವಿಯಾಗಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸಹ ಇನ್ನು ಹೆಚ್ಚಿನ ಈ ರೀತಿಯಾದ ಕಾರ್ಯಕ್ರಮಗಳು ಮಾಡುವ ಮುಖೇನ ರೈತರಿಗೆ ಸಹಕಾರಿಯಾಗಬೇಕು ಹಾಗೂ ರೈತಪರ ಕಾರ್ಯಕ್ರಮಗಳಾಗಬೇಕು ಅಂತ ತಮ್ಮ ವಾಹಿನಿ ಮೂಲಕ ವಿನಂತಿಸುತ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು. ನಮಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಏನು ಅಂತ. ನಾವು ಟ್ರ್ಯಾಕ್ಟರ್ಗಳು ಜಸ್ಟ್ ಒಂದು ಶೋಕಿಗೋಸ್ಕರ ಇಟ್ಕೊಂಡಿದ್ರಿ. ಇವತ್ತು ಪಂಜಾಬಿಂದ ತರಿಸಿ ಎಲ್ಲ ಮಾಡಿ ನಾವು ನಮ್ಮ ಉಸ್ಕೂರು ಮುದ್ರಮ್ಮನ ಜಾತ್ರೆಗೋಸ್ಕರ ಈ ಥರ ಎಲ್ಲ ಆಲ್ಟರ್ ಮಾಡಿ ಗಾಡಿನ ತರಿಸಿಟ್ಕೊಂಡಿದ್ವಿ. ಇದೊಂದು ಯಾವಾಗ ನಮಗೆ ಈ ಥರ ಒಂದು ಶೋ ಇದೆ ಅಂತ ಗೊತ್ತಾಯ್ತು ನಮ್ಗೆ ತುಂಬ ಸಂತೋಷ ಆಗಿ. ಜಸ್ಟ್ ನಾವು ಒಂದು ಶೋಗೋಸ್ಕರ ಬಂದ್ರಿ ಇಲ್ಲಿ, ಆದರೆ ನಮ್ಮ ಒಂದು ಪಾರ್ಟಿಸಿಪೇಟ್ ಮಾಡಿ ನಮ್ಗೆ ತುಂಬ ಸಂತೋಷ ಅನಿಸ್ತಾನೆ. ಇವತ್ತು ಅಣ್ಣ ಬರ್ತೀರಣ್ಣ, ಖಂಡಿತ ನಾವಿಲ್ಲಿ ಮಾಡಿದಾಗೆಲ್ಲನೂ ಬಂದೇ ಬರ್ತೀರಿ ಅಣ್ಣ. ನಮ್ಮದು ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಇರೋದು ಆಮೇಲೆ ನಮ್ಮ ಇನ್ನೊಬ್ರು ನಮ್ಮ ಸ್ನೇಹಿತರು ಕೋನಕ್ ನಗರದಿಂದ ಇನ್ನೊಂದು ಗಾಡಿ ಬಂದು ನಮ್ಮ ಸ್ನೇಹಿತರದೇ ಅವರು ಚಪ್ಪಾಳ್ಯದಿಂದ ನಾವು ನಮ್ಮೂರು ತೇರ್ಗೋಸ್ಕರ ಅಂತ ನಾವು ಮಾಡಿಫೈ ಮಾಡಿದ್ದು ಗಾಡಿನ. ಇವತ್ತು ಒಂಥರ ತುಂಬ ಸಂತೋಷ ಆಗ್ತಾ ಇದೆ ಅಣ್ಣ, ತುಂಬ ಸಂತೋಷ ಆಗ್ತದೆ. ನನ್ನ ಹೆಸರು ಮನು ಅಂತ, ಕೇರ್ಪೇಟೆ ತಾಲೂಕು ಆಣೆಚಕ್ನಹಳ್ಳಿ. ಪ್ರೈಸ್ ಗೆದ್ದಿದ್ರಲ್ಲ ಏನು ಅನಿಸ್ತಿದೆ? ಖುಷಿ ಆಗ್ತಿದೆ. ಫಸ್ಟ್ ಪ್ರೈಸ್ ಬಂದಿದೆ, ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಪಾಪ ಎಲ್ಲರೂ ನನ್ನ ಥರ ಪ್ರಾಕ್ಟೀಸ್ ಮಾಡಿದ್ದಾರೆ, ಆದರೆ ಅವ್ರಿಗೂ ಸ್ವಲ್ಪ ಬೇಜಾರಿರುತ್ತೆ. ನನಗಂತೂ ತುಂಬ ಖುಷಿಯಾಗಿದೆ. ಎಲ್ಲ ನಮ್ಮ 5 ಜನ ಬಂದಿದ್ದೀವಿ ಸರ್ ಕೇರ್ಪೇಟೆಯಿಂದ. ಎಲ್ಲರಿಗೂ ಒಳ್ಳೆಯದಾಗಲಿ. ಪಾಪ ಅವ್ರಿಗೆ ಒಂದು ಇಬ್ಬರಿಗೆ ಮೋಸ ಆಯಿತು, ಏನು ಸಮಸ್ಯೆ ಏನಿಲ್ಲ. ನಾವೆಲ್ಲ ಒಂದೇ ಕುಟುಂಬದಿಂದ ಬಂದಿರೋದು. ತುಂಬ ಥ್ಯಾಂಕ್ಸ್. ಈಗ ಕಾರ್ಯಕ್ರಮ ಸಕಲೇಶ್ಪುರ ಕಾರ್ಯಕ್ರಮ ಹೇಗೆ ಗೊತ್ತಾಯಿತು ನಿಮ್ಗೆ ಆನೇಕಲ್ಲಲ್ಲಿ ನಡೀತಿದೆ ಸರ್? ನಮ್ಮ ಶ್ರೀಕಾಂತ್ ಸಂತ ಇದು ಕೇರ್ಪೇಟೆ ಚನ್ನಪಣ್ಣದವರು ಶ್ರೀಕಾಂತ್ ಅಂದ್ಬಿಟ್ಟು ಸರ್, ಅವರು ಇದಕ್ಕೆ ಗ್ರೂಪ್ ಆಗ್ತಾರೆ ಸರ್, ಅಲ್ಲಿಂದ ಗೊತ್ತಾಯಿತು, ಹಂಗಾಗಿ ಬನ್ನಿ ಸರ್. ನಿಮ್ಗೆ ಗಾಡಿ ಕೊಟ್ಟಿದ್ಯಾರೋ ಓಡಿಸಕ್ಕೆ? ನಮ್ಮ ಸ್ನೇಹಿತರು ಒಬ್ಬರು ಇದ್ದಾರೆ, ಬನ್ನಿ ಸರ್. ಸರ್ ನಮ್ಮ ಮುರಳಿಯವರು ಇಲ್ಲ ಅಂದಿದ್ರೆ ನಾವು ಯಾವುದೇ ಕಾರಣಕ್ಕೂ ಪ್ರೈಸ್ ಹೊಡೆಯೋಕ್ಕಾಗ್ತಿರಲಿಲ್ಲ. ಪಾಪ ಅವ್ರು ನೋಡಿ ತಗೊಳ್ಳಿ ಸರ್ ಹೊಡಿದೆ ಅಂತ ಕೊಟ್ಟಿದ್ದಕ್ಕೆ ಅವ್ರ ಕಡೆಯಿಂದ ನಾವು ಪ್ರೈಸ್ ಗೆದ್ದಿದ್ದೀವಿ ಸರ್. ಒಂದೇ ಗಾಡಿ 3 ಪ್ರೈಸ್ ಗೆದ್ದಿದ್ದಲ್ಲ? ಹಾಂ, ತುಂಬ ಥ್ಯಾಂಕ್ಸ್ ಸರ್. ಈ ಹಿಂದೇನು ಪ್ರಶಸ್ತಿ ತೊಗೊಂಡಿದ್ದೀರಾ? ಹೌದು ಸರ್, ಸಕಲೇಶ್ಪುರದಲ್ಲಿ ಹೇಳಿ ನಡೀತಿದೆ ಸರ್. ಎಲ್ಲರಿಗೂ ಪ್ರೋತ್ಸಾಹ ಸಿಕ್ಕಲಿ, ಅವರು ಪಾಪ ಪ್ರಾಕ್ಟೀಸ್ ಮಾಡಲಿ, ಅವ್ರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀವಿ ಸರ್. ವತಿಯಿಂದ ಒಂದು ಅದ್ಭುತವಾದಂತಹ ಟ್ರ್ಯಾಕ್ಟರ್ ಉತ್ಸವವನ್ನು ಆನೇಕಲ್ ತಾಲೂಕು ಮಟ್ಟಕ್ಕೆ ಅಂತ ಇವರು ಹುಡುಗರೆಲ್ಲ ಮಾಡಿದ್ರು. ಆದರೆ ಇವತ್ತು ಈ ಒಂದು ವೇದಿಕೆ ನೋಡಿದ ಮೇಲೆ ಗೊತ್ತಾಯಿತು, ಇಡೀ ರಾಜ್ಯದಿಂದ ಸುಮಾರು ಡಿಸ್ಟಿಕ್ಗಳಿಂದ ಕೂಡ ಇಲ್ಲಿ ಮಂಡ್ಯ, ಬಿಜಾಪುರ ಈ ಕಡೆಯಿಂದ ಎಲ್ಲ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂತ ಹೇಳಿದ್ದು ತುಂಬ ಖುಷಿಯಾಯಿತು. ಅವನ್ನೆಲ್ಲ ಕಂಡು ತುಂಬ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಆನೇಕಲ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರೀತಿಯ ಒಂದು ರಾಜ್ಯ ಮಟ್ಟದ ಒಂದು ಟ್ರ್ಯಾಕ್ಟರ್ ಉತ್ಸವ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಈ ಹುಡುಗರೆಲ್ಲ ಸೇರಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಮೊದಲನೇದಾಗಿ ನಾನು ನಮ್ಮ ಆನೇಕಲ್ನ ಏನು ಫಾರ್ಮರ್ ಯೂತ್ ತಂಡ ಇದೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಇವತ್ತು ನಮ್ಮದು ಏನು ರಾಗಿಯ ಕಣಜ ಅಂತ ನಾವು ಆನೇಕಲ್ ತಾಲೂಕಿನ ಕರಿತೀವಿ, ಅದಕ್ಕೆ ತಕ್ಕಂತೆ ಇವತ್ತು ಟ್ರ್ಯಾಕ್ಟರ್ ಉತ್ಸವ ಮಾಡಿ ರೈತರನ್ನೆಲ್ಲ ಒಂದು ಕಡೆ ಸೇರಿಸಿ ಅವ್ರದೇ ಆದಂಥ ಒಂದು ಮೇಳವನ್ನು ಆಯೋಜನೆ ಮಾಡಿ ಆ ಮೇಳದಲ್ಲಿ ಕೆಲವೊಂದು ವಿಶೇಷವಾದಂಥ ಸೂಚನೆಗಳನ್ನು, ಸಲಹೆಗಳನ್ನು ಎಲ್ಲ ಅವರನ್ನು ಕೊಟ್ಟಿದ್ದಾರೆ. ಅದು ರೈತರಿಗೂ ಕೂಡ ತುಂಬ ಅನುಕೂಲವಾಗಿದೆ. ಇಂತಹ ಒಂದು ಕಾರ್ಯಕ್ರಮಗಳನ್ನು ಮತ್ತು ಈ ಹೆಂಗು ಏಜಲ್ಲಿ ಬರೀ RCB ಕ್ರಿಕೆಟು ಅಂತ ಏನು ಒಂದು ಕಡೆ ಯೂತ್ಸು ಇದು ಮಾಡ್ತಾ ಇದ್ದಾಗ ರೈತರನ್ನ ಗುರುತಿಸಿ ರೈತರಿಗೆ ಬೇಕಾದಂಥ ಒಂದು ಕಾರ್ಯಕ್ರಮವನ್ನು ಈಗಿನ ಒಂದು ಯುವಕರು ಆಯೋಜನೆ ಮಾಡಿದ್ರು. ನಿಜವಾಗ್ಲೂ ಇದು ಅದ್ಭುತವಾದಂಥ ವಿಚಾರ ಅಂತ ಹೇಳಿ ಇಷ್ಟಪಡ್ತೀನಿ. ಈ ಥರ ಒಂದು ಕಾರ್ಯಕ್ರಮಗಳು ಇನ್ನಷ್ಟು ಮತ್ತಷ್ಟು ನಮ್ಮ ತಾಲೂಕಲ್ಲಿ ನಡೀಲಿ. ಆನೇಕಲ್ ತಾಲೂಕಿಗೆ ಒಳ್ಳೆಯ ಹೆಸರನ್ನು ತಂದುಕೊಟ್ಟ ನಮ್ಮ ಯೂತ್ ಫಾರ್ಮರ್ ತಂಡಕ್ಕೆ ನಾನು ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಪ್ರೋಗ್ರಾಮು ಯಾವತ್ತೂ ಯಾರೂ ಮಾಡಿಲ್ಲ. ಹೌದು, ಇದುವರೆಗೂ ರೈತರನ್ನ ಗುರುತಿಸುವಂಥ ಕಾರ್ಯಕ್ರಮ ಯಾರು ಇದುವರೆಗೂ ಯಾರಿಗೂ ಮಾಡಿಲ್ಲ. ಸೊ ಬೈಕ್ ರೇಸು, ಕಾರ್ ರೇಸು, ಈ ಥರ ಚಾಲೆಂಜಸ್ಸು ಅದು ಇದೆಲ್ಲ ಮಾಡ್ತಾರೆ. ನಾವು ಟ್ರ್ಯಾಕ್ಟ್ರಲ್ಲಿ ರೈತರಿಗೋಸ್ಕರ ಒಂದೇನಾದರೂ ಗೌರವ ಸಲ್ಲಿಸುವಂಥ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಅದನ್ನು ಇವತ್ತು ಕಂಪ್ಲೀಟ್ ಮಾಡಿದ್ದೀವಿ. ಎಸ್ಪೆಷಲಿ ಈ ಆನೇಕಲ್ ಬೆಂಗಳೂರು ಸೈಡಲ್ಲಿ ಈ ಥರದನ್ನ ಯಾರೂ ಮಾಡಿಲ್ಲ ಇದುವರೆಗೂ. ನಾವೇ ಫಸ್ಟ್ ಟೈಮ್ ಇದನ್ನು ಆರ್ಗನೈಸ್ ಮಾಡಿದ್ವಿ. ಹಾಗೆ ಇದೇ ರೀತಿ ಇವೆಂಟ್ಸು ಮುಂದಕ್ಕೂ ಮಾಡ್ತಾ ಇರ್ತೀವಿ. ರೈತರಿಗೋಸ್ಕರನೇ ಮಾಡ್ತಾ ಇರ್ತೀವಿ, ರೈತರಿಂದನೇ ಮಾಡ್ತಾ ಇರ್ತೀವಿ ನಾವು. ಪ್ರೇರಣೆ ಹೆಂಗೆ ಬಂತು ಸರ್? ಪ್ರೇರಣೆ ನಾನು ಇದನ್ನು ಮುಂಚೆ ಟ್ರ್ಯಾಕ್ಟರ್ಸ್ ಅಂತ ನನಗೆ ಇಷ್ಟನೇ. ನಮ್ಮ ಹುಡುಗರೆಲ್ಲ ಅಷ್ಟೇ, ನಾವು ಆಟೋಮೊಬೈಲ್ ಇಂಜಿನಿಯರಿಂಗ್ ಮಾಡ್ತಾ ಇರೋದು. ಸೊ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಇದೆ. ಸೊ ಅದರಿಂದ ನಾವು ಅಗ್ರಿಕಲ್ಚರ್ ರಿಲೇಟೆಡ್ ಇವಾಗ ರೈತರಿಗೋಸ್ಕರ ಏನೋ ಒಂದು ಗೇಮ್ ಥರ ಏನೋ ಒಂದು ಕ್ರಿಯೇಟ್ ಮಾಡಬೇಕು ಅಂತ ಈ ಈವೆಂಟ್ನ ಮಾಡಿದ್ದೀವಿ. ಸೊ ಇದು ಗ್ರಾಮೀಣ ವಿಭಾಗನ ಫೋಕಸ್ ಮಾಡಿ ಅವ್ರ ರೈತರಿಗೂ ಒಂದು ಪ್ರಾಮುಖ್ಯತೆ ನೀಡೋಕ್ಕೋಸ್ಕರ ಇದೊಂದು ಆಯೋಜನೆ ಮಾಡಿದ್ವಿ. ಅದೇ ನಮ್ಮ ಸರ್ ಹೇಳ್ದಂಗೆ ಕಾರ್ ರೇಸು, ಬೈಕ್ ರೇಸು ಅನ್ನೋ ಇದು ಈ ಕಾಲದಲ್ಲಿ ಟ್ರ್ಯಾಕ್ಟರ್ ಕೂಡ ಒಂದು ಹಿಂದೆ ಉಳಿದಿಲ್ಲ. ಅದು ಕೂಡ ನೇಗಿಲನ್ನು ಹಿಡಿದು ಮುಂದೆ ನಮಗೆ ಅನ್ನ ಕೊಡುವಂಥದ್ದು, ಅದು ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದನ್ನು ಇಟ್ಕೊಂಡು ಏನೋ ಒಂದು ಫನ್ ಫ್ಯಾಕ್ಟು ಇರಬೇಕು ಆ್ಯಂಡ್ ಎಂಟರ್ಟೈನ್ಮೆಂಟ್ ಕೂಡ ಇರಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ಇದನ್ನು ಆಯೋಜಿಸಿದ್ವಿ. ತುಂಬ ಖುಷಿಯಾಯಿತು ಇದನ್ನು ಆಯೋಜಿಸಿ ಮಾಡಿ. ಮತ್ತು ಒಂದೊಳ್ಳೆ ಪಾಸಿಟಿವ್ ಫೀಲಿಂಗ್ ಸಿಗ್ತಾಯಿದೆ.
ಚೆನ್ನಾಗಿ ನಡೀತು. ಸರಾಗವಾಗಿ, ಸಂಪೂರ್ಣವಾಗಿ, ಸುಗಮವಾಗಿ ನಡೀತು. ತುಂಬ ಖುಷಿಯಾಯಿತು. ಮುಂದಿನ ದಿನಗಳಲ್ಲಿ ಏನಾದರೂ ಬೇರೆ ಬೇರೆ ಮುಂದಿನ ದಿನಗಳಲ್ಲೂ ಬರುತ್ತೆ, ಯಾವತ್ತೂ ನಿಲ್ಲಲ್ಲ, ಮುಂದೆ ಮಾಡ್ತೀವಿ. ಇದೇ ಥರ ಇನ್ನೂ ಉನ್ನತ ಮಟ್ಟದಲ್ಲಿ ಮಾಡಬೇಕು ಅಂತ ನಾವು ಖುಷಿ ಪಡ್ತೀವಿ. ಟ್ರ್ಯಾಕ್ಟರ್ ರೇಸ್ ಬಿಟ್ಟು ಬೇರೆ ಏನಾದರೂ ಮಾಡ್ಬೇಕಂತಿದೆಯಾ ಈ ಥರ ರೈತರು? ಇನ್ನೂ ಏನಾದರೂ ಕ್ರಿಯೇಟಿವ್ ಆಗಿ ಮಾಡ್ತೀವಿ ಸರ್. ನೆಕ್ಸ್ಟ್ ಪೇಜಲ್ಲಿ ಅಪ್ಡೇಟ್ ಆಗ್ತೀವಿ ಅದ್ರ ಬಗ್ಗೆ. ಇನ್ನೂ ಏನಾದ್ರು ಕ್ರಿಯೇಟಿವ್ ಆಗಿ ಮಾಡ್ತೀವಿ. ಇದನ್ನ ಒಂದು ಸ್ಟಾರ್ಟಿಂಗ್ ಸ್ಟೇಜ್ ಅಂದ್ಕೊಳ್ಳಿ. ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ನಿಮಗೆ ಖುಷಿ ಪಡಿಸೋವಂಥದ್ದು ಏನೋ ಒಂದು ಚೆನ್ನಾಗಿರೋದನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋಂಥ ನಾವು ಇದ್ರ ಮುಖಾಂತರ ನಿಮ್ಗೆ ತಿಳಿಸ್ತೀವಿ.